ಬಾಸ್ ಕಾರು ಆಫೀಸ್ ಒಳಗೆ ಹೋಯ್ತು, ಆದರೆ ಇನ್ನೂ ಚೇಂಬರ್ ಒಳಗೆ ಹೋಗಿಲ್ಲ. ಸರ್ ಬೇಗ ಬನ್ನಿ ಸರ್, ಎಲ್ಲಿದ್ದೀರಾ? ಬಾಸ್ ಒಳಗಡೆ ಹೋದ್ರು. ಹಾ ಓಕೆ ಓಕೆ, ಅಪ್ಡೇಟ್ ಮಾಡ್ತಾ ಇರಿ. ಓಕೆ, ಲಾನ್ ಹತ್ರ ಹೋಗಿರ್ತೀನಿ, ಸಿಸ್ಟಮ್ ಅಲ್ಲಿಗೆ ಕಳಿಸ್ಬಿಡಿ. ಸರ್ ಎಲ್ಲಿದ್ದೀರಾ? ಬೇಗ ಬನ್ನಿ, ಬಾಸು ಲಾಂಚ್ ಕಡೆ ಹೊರಟಿದ್ದಾರೆ. ಬಸವರಾಜ್ ಹೇಗಾದ್ರೂ ಮಾಡಿ ಒಂದು 10 ನಿಮಿಷ ತಡೀರಿ, 10 ನಿಮಿಷ ಹೋಲ್ಡ್ ಮಾಡಿ, ಅಷ್ಟೊಳಗೆ ನಾನು ಬರ್ತೀನಿ ಅಲ್ಲಿಗೆ. ಹೇಗೆ ಸರ್? somehow ಬಸವರಾಜ್ ಹೇಗಾದ್ರೂ ಮಾಡಿ, ಯಾವುದೇ ಕಾರಣಕ್ಕೂ ಅವ್ರ ಲ್ಯಾಪ್ಟಾಪ್ ಆನ್ ಮಾಡಬಾರ್ದು ಅಷ್ಟೇ. ದಯವಿಟ್ಟು ಪ್ಲೀಸ್, 10 ನಿಮಿಷದಲ್ಲಿ ಅಲ್ಲಿರ್ತೀನಿ ನಾನು. ಓಕೆ ಓಕೆ, ನಾನು ಟ್ರೈ ಮಾಡ್ತೀನಿ ಸರ್. ಬಸವರಾಜ್ ಲಾನ್ ಹತ್ರ ಬನ್ನಿ. ಸರ್ ಕರೆದ್ರಂತೆ. ಸಿಸ್ಟಮ್ ಆನ್ ಮಾಡಿ. IBC ಕಂಪ್ನಿದು ಬಡ್ಜೆಟ್ ರೆಡಿ ಮಾಡಿದಂತಲ್ಲ ಪ್ರತಾಪ್, ಆ ಫೈಲ್ ಓಪನ್ ಮಾಡಿ. ಸರ್ ಎಲ್ಲಿದ್ದೀರಾ? ಬೇಗ ಬನ್ನಿ, ಬಾಸು ನನ್ನಿಂದ ಲ್ಯಾಪ್ಟಾಪ್ ಆನ್ ಮಾಡ್ತಾ ಇದ್ದಾರೆ. ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ಸಾವೇ ಸರಿ ಇನ್ನಕ್ ನೀವ್ ಯಾರು? ಎತ್ತಿದ್ದೀರಾ? ಸಾಕಿ ಸಲಹಿದ್ದೀರಾ? ಅಥವಾ ನಿಮ್ ಉಪಕಾರದ ಋಣ ಅವಳ ಮೇಲಿತ್ತ? ಹೇಗೆ ಹೇಳ್ತೀರಾ ನಾನು ಅವಳಿಗೆ ಸಾವು ಕೊಡ್ತೀನಿ ಅಂತ? ಯಾವ ಅಧಿಕಾರ ಇದೆ ನಿಮ್ಗೆ? ದೇವ್ರ ನೀವು ನನಗಾಗ್ಲಿ ನನ್ನ ತಂಗಿಗಾಗ್ಲಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಕ್ಕೆ? ಜನ್ಮ ಕೊಟ್ಟ ತಂದೆನ ಸಾಕೋ ಯೋಗ್ಯತೆ ಇಲ್ದೆ ಹೆಂಡತಿ ಸೆರಗಿಡ್ಕೊಂಡು ಹೋಗಿದ್ರಿ. ತಾತ ಸತ್ತಾಗ ಬಂದು ಮಗ ಅನ್ನೋ ಅಧಿಕಾರ ಚಲಾಯಿಸಿ ನಮ್ಮನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿದ್ರಿ. ಅವತ್ತು ಈ ಪ್ರಶ್ನೆನ ನಾನು ನಿಮ್ ಮುಖಕ್ಕೆ ಕೇಳಿದ್ದಿದ್ರೆ ಇವತ್ತು ನಾವ್ ಯಾರು ಈ ಪರಿಸ್ಥಿತಿ ಅನುಭವಿಸ್ಬೇಕಾಗಿ ಬರ್ತಿರ್ಲಿಲ್ಲ. ಒಂದು ಜೀವನ ಹೆತ್ತಿದ್ರೆ ತಾನೆ ಜೀವದ ಬೆಲೆ ಏನು ಅಂತ ಗೊತ್ತಾಗೋದು. ನಿಮಗೂ ಒಂದ್ ಮಗು ಅಂತ ಇದ್ದಿದ್ರೆ ಮಕ್ಕಳನ್ನ ಕಳ್ಕೊಳ್ಳೋ ನೋವು ಏನು ಅಂತ ಗೊತ್ತಾಗಿರೋದು. ಅಮ್ಮ, ನಮ್ಮ 3 ಜನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನೆಗಡಿ ಅಥವಾ ಶೀತ ಆದ್ರೆ ನಮ್ಮನ್ನ ಹೆಗಲ್ ಮೇಲೆ ಹಾಕೊಂಡು 10 ಮೈಲಿ ಓಡೋಗೋಳು ಆಸ್ಪತ್ರೆಗೆ. ನಾವು 3 ಜನ ಹೊಟ್ಟೆ ತುಂಬಾ ತಿನ್ಲಿ ಅಂತ ಎಷ್ಟೋ ದಿನ ಊಟ ಮಾಡದೆ ಮಲಗಿದಾಳೆ. ಮಗುಗೆ ನೋವಾದ್ರೆ ಅದಕ್ಕಿಂತ 100ರಷ್ಟು ನೋವು ತಾಯಿ ಅನುಭವಿಸ್ತಾಳೆ. ನಿಮ್ಗೆ ಗೊತ್ತಾಗ್ಬೇಕು ಮಕ್ಕಳನ್ನ ಕಳ್ಕೊಂಡಿರೋ ನೋವು ಏನು ಅಂತ. ಕೊಡಿ, ಲೆಟ್ ಮಿ ಟೈಪ್ ದಿ ಪಾಸ್ವರ್ಡ್. IBC ಕಂಪ್ನಿದು ಎಲ್ಲ ಫೈಲ್ಸ್ ಒಂದೇ ಕಡೆ ಇರುತ್ತಲ್ವಾ? ಇದ್ಯಾವುದು ಹೊಸ ಫೈಲು? ಗೊತ್ತಿಲ್ಲ ಸರ್. ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದೀನಿ ಅಂತಿದ್ದ?
ಮೋಸ್ಟ್ಲಿ ಅದಕ್ಕೆ ಫೈಲ್ ನೇಮ್ ಮಾಡಿಲ್ಲ ಅನ್ಸುತ್ತೆ. ಲೆಟ್ ಮಿ ಚೆಕ್ ದಟ್. ಓಪನ್ ಮಾಡಿ ಆ ಫೈಲ್ನ, ಓಪನ್ ಮಾಡಿ. ಡ್ಯಾಡಿ, ನೀನ್ ಯಾಕೆ ಬಂದೆ ಪ್ರತಾಪ್? ನಾನು ಹೇಳಿದ್ದೆ ಅಲ್ವಾ ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂತ. ಹೇಳ್ತೀನಿ ಡ್ಯಾಡಿ. ಬಸವರಾಜ್ ನೀವು ಹೊರಡಿ, ನಾನು ಅಪ್ಪನಿಗೆ ಹೆಲ್ಪ್ ಮಾಡ್ತೀನಿ. ಸಿಸ್ಟಮ್ ಕೊಡಿ. ಇಷ್ಟು ಅವಸರದಲ್ಲಿ ಬರೋ ಅವಶ್ಯಕತೆ ಏನಿತ್ತು ಪ್ರತಾಪ್? ಎಲ್ಲಿದೆ ಆ ಫೈಲು? ಕಾಣಿಸ್ತಾ ಇಲ್ಲ. ವೈ ಡಿಡ್ ಯು ಡಿಲೀಟ್ ದಟ್? ಯಾಕೆ ಡಿಲೀಟ್ ಮಾಡಿದೆ ಆ ಫೈಲ್ನ? ಡಿಲೀಟ್ ಆಯ್ತಾ? ಅದು ಬೇರೆ ಡಾಕ್ಯುಮೆಂಟ್ ಡ್ಯಾಡ್. IBC ಕಂಪ್ನಿ ಡಾಕ್ಯುಮೆಂಟ್ ಬೇರೆ ಫೈಲಲ್ಲಿ ಇದೆ, ಸೇವ್ ಆಗಿದೆ. ನೋಡಿ, ನನಗೆ ಉತ್ತರ ಹೇಳಬೇಕು ಪ್ರತಾಪ್. ಅದು ಗೊತ್ತಿಲ್ಲದೆ ಆಗಿದ್ದಲ್ಲ, ಬೇಕು ಅಂತ ಮಾಡಿರೋದು. ಯಾಕೆ ಡಿಲೀಟ್ ಮಾಡಿದೆ ಫೈಲ್ನ? ಅದರಲ್ಲಿ ಏನಿತ್ತು? ಡಿಲೀಟ್ ಮಾಡಬೇಕು ಅಂತಾನೆ ಮನೆಯಿಂದ ಓಡ್ಕೊಂಡು ಬಂದ್ಯಾ? ನನಗೆ ಉತ್ತರ ಬೇಕು, ಕಮಾನ್. ನಿಜ ಸಾವಿತ್ರಿ, ನನ್ನ ಈ ಕೆಟ್ಟ ಬುದ್ಧಿಗೆ ನನಗೆ ಮಕ್ಕಳಾಗಿಲ್ಲ ಅನ್ಸತ್ತೆ. ಅಥವಾ ಮಕ್ಕಳಾಗಿದ್ದಿದ್ರೆ ನನಗಿಷ್ಟು ಕೆಟ್ಟ ಬುದ್ಧಿ ಬರ್ತಿತ್ತು ಇಲ್ಲೋ ಗೊತ್ತಿಲ್ಲ. ಆದ್ರೆ ವಿನುತಾನ ಸ್ವಂತ ಮಗಳ ಹಾಗೆ ಪ್ರೀತಿ ಮಾಡಿದ್ದಂತೂ ಸತ್ಯ. ಅವಳ ಸಾವಿನ ದುಃಖನ ಅನುಭವಿಸಕ್ಕಾಗದೇ ಇರೋಷ್ಟು ಪಾಪದ ಹೊರೆ ನನ್ನ ಹೆಗಲ ಮೇಲಿದೆ. ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಾನು ಅಂತಹ ಕ್ರಮ ತಗೋಬಾರ್ದಾಗಿತ್ತು. ಇದ್ರ ಪರಿಣಾಮ ಅನುಭವಿಸ್ತಾ ಇರೋದು ಯಾರು ಅನ್ಕೊಂಡಿದ್ದೀರಾ? ಅಪ್ಪ ಅಮ್ಮಂಗೆ ನಾವ್ ಇನ್ನಿಬ್ರು ಮಕ್ಕಳಿದ್ದೀವಿ. ನಮ್ಮಲ್ಲಿ ವಿನುತನ ಕಾಣ್ಬೋದು. ರಂಜುಗೆ ಇನ್ನೊಬ್ಳು ಅಕ್ಕ ಇದ್ದಾಳೆ, ನನಗೆ ರಂಜು ಇದ್ದಾಳೆ. ಆದ್ರೆ ಪ್ರತಾಪ ಪ್ರೀತಿಸಿ ಮದುವೆ ಆದ ಹೆಂಡತಿ, 1000 ಕನಸುಗಳನ್ನ ಕಟ್ಕೊಂಡಿದ್ರು ಬದುಕಿನಲ್ಲಿ. ನಮ್ ಎಲ್ರಿಗಿಂತ ಹೆಚ್ಚಿನ ನೋವು ತಿಂತಾ ಇರೋದು ಪ್ರತಾಪ್. ಸಾವಿತ್ರಿ, ನನಗೊಂದೇ ಒಂದು ಸಹಾಯ ಮಾಡ್ತೀಯಮ್ಮ? ನಾನು ಮಾಡಿರೋ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನನಗೆ ಒಂದು ಅವಕಾಶ ಕೊಡಬೇಕು. ದಯವಿಟ್ಟು ಒಂದೇ ಒಂದು ಸರ್ತಿ ನನ್ನನ್ನು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀಯ? ನಿಮ್ಮನ್ನ ನಮ್ಮನೇಲಿ ಬರ್ಮಾಡ್ಕೋತಾರೆ ಅನ್ಕೋತೀರಾ? ನಿಮಗ್ ನನ್ ಗಂಡನ ಬಗ್ಗೆ ಗೊತ್ತಿಲ್ಲ, ಅವ್ರ ಸಿಟ್ಟಿ ಅಂತದ್ದು ಅಂತ ಗೊತ್ತಿಲ್ಲ. ನಮ್ಮ ಮಾವ ನಿಮ್ ನೆರಳು ನೋಡಿದ್ರೆ ಅಲ್ಲೇ ಸುಟ್ಟು ಬಿಡ್ತಾರೆ ನಿಮ್ಮನ್ನ. ಸುಟ್ಟು ಬಿಡ್ಲಿ ಸಾವಿತ್ರಿ, ನನ್ನನ್ನು ಸುಟ್ಟು ಸಾಯಿಸ್ಬಿಡ್ಲಿ. ಆಗ್ಲಾದ್ರೂ ನನ್ನ ಪಾಪಗಳೆಲ್ಲ ಸುಟ್ಟು ಸಾವಿತ್ರಿ, ನಾನು ಒಬ್ಬನೇ ನಿಮ್ಮ ಮನೆಗೆ ಹೋದ್ರೆ ಪ್ರತಾಪ ನನಗೆ ಮುಖ ಕೊಟ್ಟು ಮಾತಾಡಲ್ಲ, ನನ್ನ ಮನೆ ಒಳಗೆ ಸೇರ್ಸಲ್ಲ. ನೀನಿದ್ರೆ ಅವರು ನನ್ನ ಮಾತನ್ನ ಕೇಳ್ತಾರೆ ಅನ್ನೋ ಒಂದೇ ಒಂದು ಆಸೆ ಕಡೆ. ನಾನು
ನಾನು ಮಾಡಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅವ್ರ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ ಸಾವಿತ್ರಿ. ನಿನ್ ಕಾಲು ಹಿಡ್ಕೋತೀನಿ. ನಿನ್ ಕಾಲು ಹಿಡ್ಕೋತೀನಿ ಸಾವಿತ್ರಿ. ದಯವಿಟ್ಟು ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಪ್ಲೀಸ್. ನನಗೆ ಕಂಪ್ಯೂಟರ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಡಿಲೀಟ್ ಆಗಿರೋ ಫೈಲ್ಸ್ ಎಲ್ಲ ರೀಸೈಕಲ್ ಬಿನ್ನಲ್ಲಿರುತ್ತೆ. ಅದನ್ನ ಮತ್ತೆ ರೀಸ್ಟೋರ್ ಮಾಡಿದ್ರೆ ಆ ಫೈಲ್ಸ್ನ ನೋಡಬಹುದು ಅನ್ನೋದು ಗೊತ್ತಿದೆ. ಅಷ್ಟು ಗೊತ್ತಿಲ್ಲದೆ ಇರೋಷ್ಟು ಅವಿವೇಕಿ ಅಲ್ಲ. ಕೊಡಿಲಿ, ನಾನೇ ನೋಡ್ತೀನಿ. ಅಲ್ಲ ಅಪ್ಪ, ಅದು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿದೆ. ಅಂಥದ್ದೇನಿತ್ತು ಫೈಲ್ಸ್ ಅಲ್ಲಿ? ಇಮೇಜಸ್, ಬರೀ ಫೋಟೋಸ್ ಅಷ್ಟೇ. ಯಾರದ್ದು? ಪ್ರತಾಪ್, ನಿನ್ನ ಮೌನ ನನ್ನ ಅನುಮಾನನ ಹೆಚ್ಚಿಸ್ತಾ ಇದೆ. ನೀನೀಗ ಹೇಳದೆ ಹೋದ್ರೆ ನಾನು ಆಣೆ ಪ್ರಮಾಣ ಅಂತ ಚೀಪಾಗಿ ಕ್ಲೇಮ್ ಮಾಡ್ಬೇಕಾಗತ್ತೆ. ಈ ಕಂಪನಿಯ ಸಿಇಒ ಆಗಿ ನಾನು MD ಪ್ರಶ್ನೆ ಮಾಡ್ತಿಲ್ಲ, ತಂದೆಯಾಗಿ ಮಗನ ಕೇಳ್ತಾ ಇದ್ದೀನಿ. ಹೇಳು ಪ್ರತಾಪ್, ನಿನ್ನ ರಿಯಾಕ್ಷನ್ ನೋಡಿದ್ರೆ ಏನೋ ವ್ಯತ್ಯಾಸದ್ದು ಅನ್ನೋ ಅನುಮಾನ ಬರ್ತಾ ಇದೆ. ತಂದೆಯಾಗಿ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ. ಹೇಳು, ಏನಿತ್ತ ಫೈಲ್ಸ್ ಅಲ್ಲಿ? ಹೇಳ್ತೀನಿ ಡ್ಯಾಡ್. ನಿಮ್ಮ ಹತ್ರ ಹೇಳಿದೆ, ಇನ್ಯಾರ ಹತ್ರ ಹೇಳಿ? ವಿಷಯ ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕು. ನಾನು ಸಿಂಗಾಪುರಲ್ಲಿ MBA ಓದ್ತಾ ಇದ್ದೆ. ಮನೆ ಫೋನು. ಹೇಳಿ ಅತ್ಗೆ. ಎಲ್ಲಿದ್ದೀರಾ ಪ್ರತಾಪ್? ಆಫೀಸಲ್ಲಿದ್ದೀನಿ ಅತ್ಗೆ. ಈಗಿಂದೀಗ್ಲೇ ಮನೆಗೆ ಹೊರಟು ಬನ್ನಿ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೀನಿ. ಎಷ್ಟೇ ಇಂಪಾರ್ಟೆಂಟ್ ಮೀಟಿಂಗ್ ಇದ್ರೂ ಪರವಾಗಿಲ್ಲ, ಬಿಟ್ಟು ಬನ್ನಿ. ಅಂಥದ್ದೇನಾಗಿದೆ ಅತ್ಗೆ? ಮನೆಗೆ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಮಾವ ಇದ್ದಾರಾ ಅಲ್ಲಿ? ಹಾ, ಇದ್ದಾರೆ. ಕೊಡಿ. ಡ್ಯಾಡಿ, ಅತ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹೇಳು ಸಾವಿತ್ರಿ. ಮಾವ, ನೀವ್ ಈಗಿಂದೀಗ್ಲೇ ಹೊರಟು ಮನೆಗೆ ಬನ್ನಿ. ದಯವಿಟ್ಟು ಯಾಕೆ ಏನು ಅಂತ ಕೇಳ್ಬೇಡಿ. ಮನೆಗೆ ಬಂದ್ರೆ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ತುಂಬಾ ಮುಖ್ಯವಾದ ವಿಷಯ ಮಾವ. ನಡಿ, ಮನೆಗೆ ಹೋಗೋಣ. ಡ್ಯಾಡಿ, ಏನಾದರೂ ಪ್ರಾಬ್ಲಮ್ ಇದೆಯಾ? ಸಾವಿತ್ರಿ ದನಿಲೆ ಅಂತ ದಾವಂತ ಇರಲಿಲ್ಲ. ಏನಿವೆ ಅಷ್ಟು ಹೇಳಿದಳಲ್ಲ. ಕೂತ್ಕೋ ಗಾಡಿಲಿ. ಅಳಿಯದ್ರೆ, ಯಾರು ಬರಕ್ ಹೇಳಿದ್ದಿ ಮನ? ನಾನೇ ಇವ್ರನ್ನ ಕರ್ಕೊಂಡ್ಬಂದಿದ್ದು. ಅಳಿಯಂದ್ರೆ, ಇದರಲ್ಲಿ ಸಾವಿತ್ರಿದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ದಯವಿಟ್ಟು ನೀವು ಸಾವಿತ್ರಿನೇನು ಅನ್ಬೇಡಿ. ನಾನೇ ತಪ್ಪು ಮಾಡಿರೋದು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಳಿಯಂದ್ರೆ.
ಅವನ್ ಕೇಳ್ದ, ನೀನ್ ಕರ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ಈ ಮನೆನ ಏನಂತ ತಿಳ್ಕೊಂಡಿದ್ಯಾ? ಎಲ್ಲಿ ಹೋಗುತ್ತೆ ಮಾವ ಅನ್ನೋ ಮೋಹ ಸೆಳೆತ? ಏನಾಗಿದೆ ಸಾವಿತ್ರಿ ನಿನ್ಗೆ? ಇಷ್ಟೆಲ್ಲ ಆದ್ಮೇಲೆನು ಅವನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ಯಲ್ಲ? ಏನಪ್ಪಾ ಮಹಾನುಭಾವ, ನನ್ ಸೊಸೆನ ನುಂಗಿದ್ದಾಯ್ತು, ಈಗ ಮುಂದೆ ಯಾರ್ ನಿನ್ ಗುರಿ? ನೀವಿಬ್ರು ಸೇರ್ಕೊಂಡೆ ಇಷ್ಟೆಲ್ಲ ಮಾಡಿದ್ದು ತಾನೆ? ನಿನ್ನ ತರ ಸಪೋರ್ಟ್ ಮಾಡಿರೋದು. ವೈಶಾಲಿ ಅವರೇ, ಏನ್ ಮಾತು ಅಂತ ಆಡ್ತಿದ್ದೀರಾ? ಅಷ್ಟಲ್ದೆ ಇನ್ನೇನೆ, ಇಷ್ಟೆಲ್ಲ ಆದ್ಮೇಲೂ ನಮ್ಗೆ ಯಾರಿಗೂ ಹೇಳ್ದೆ ಒಬ್ಳೆ ಹೋಗಿ ಅವನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ಯಲ್ಲ, ಮನ್ಸಾದ್ರೂ ಹೇಗ್ ಬಂತು ನಿನ್ಗೆ? ನೋಡ್ತೀಯ ಸತ್ಯ, ಎಷ್ಟು ದಿನದಿಂದ ನಡೀತಿದೆ ಇವರಿಬ್ರದ್ದು ಅಂತ. ಇವರಿಬ್ರೆ ಸೇರ್ಕೊಂಡು ಪ್ಲಾನ್ ಮಾಡಿ ನಮ್ ವಿರೋಧನ ಮುಗಿಸಿದ್ದಾರೆ. ವೈಶಾಲಿ ಅವರೇ, ಖಂಡಿತ ನೀವುಗಳೇ ಮಾಡಿರೋದು. ಯಾಕಂದ್ರೆ ವಿನುತಾ ಇಲ್ಲ ಅಂದ್ರೆ ಅದರಿಂದ ಆಗೋ ಲಾಭ ನೀನೊಬ್ಬಳಿಗೇನೆ. ಅವಳೆ ನಿನಗೆ ಮನೆಯಲ್ಲಿ ಕಾಂಪಿಟೇಟರ್. ನಿನ್ನ ಪ್ರಶ್ನೆ ಮಾಡ್ತಾ ಇದ್ದೋಳು, ವಿರೋಧಿಸ್ತಾ ಇದ್ದೋಳು ಅವಳೊಬ್ಳೆ ತಾನೆ. ಅದಕ್ಕೆ ತಾನೆ ನಿಮ್ ಮಾವನ ಜೊತೆ ಸೇರ್ಕೊಂಡು ಅವಳನ್ನ ಮುಗಿಸಿದ್ದು. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ದಯವಿಟ್ಟು ಸ್ವಲ್ಪ ಸಮಾಧಾನದಿಂದ ಮಾವ ಏನ್ ಹೇಳಕ್ ಬಂದಿದ್ದಾರೆ ಅದನ್ನ ಕೇಳಿ. ಅವನೇನೆ ನನಗೆ ಹೇಳೋದು? ಅವನು ಬಂದಿರೋದೇ ದೊಡ್ಡ ತಪ್ಪು. ನಡೆಯೋ ನಡೆಯೋ ಆಚೆಗೆ ನಡೆಯೋ. ಮಾವ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಬಂದಿದ್ದಾರೆ, ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡಿ. ಕೊಟ್ಟಿದ್ದೋಲ್ಲ ಸಾವಿತ್ರಿ ಒಂದ್ಸರಿ, ಹೆಣ ಬಿಡಿಸ್ಬಿಟ್ನಲ್ಲ. ಬೇರೆ ಮಾತು ಬೇಕಾಗಿಲ್ಲ. ಅವನ್ನೆರಡು ಈ ಮನೆಗೂ ಸೋಗ್ಬಾರ್ದು, ಮೊದಲು ಕಾಣಿಸಲಿಲ್ಲ. ಇದು ನನಗೂ ಮನೆನೇ, ಇದ್ರ ಬಗ್ಗೆ ಕಾಳಜಿ ನನಗೂ ಇದೆ. ಹೌದಾ? ಕೇಳಿಸ್ಕೊಂಡ್ಯಾ ಸತ್ಯ? ನಿನ್ ಹೆಂಡತಿ ಹಕ್ಕಿನ್ ಮಾತಾಡ್ತಾ ಇದ್ದಾಳೆ ನೋಡು. ನನ್ಗೆ ಇವಳ ಜೊತೆ ಜಗಳ ಆಡಿ ನನ್ನ ಹಕ್ಕನ್ನ ಸ್ಥಾಪಿಸ್ಕೊಂಡು ಸಾಮ್ರಾಜ್ಯ ಕಟ್ಟ ಮನ್ಸು ಇಲ್ಲಪ್ಪ, ಖಂಡಿತ ಇಲ್ಲ. ನನ್ನ ಸೊಸೆನ ಕಳ್ಕೊಂಡು ಸೋತು ಹೋಗಿದ್ದೀನಿ. ನನ್ನ ಮಗನ ಪರಿಸ್ಥಿತಿ ನೋಡೋದಕ್ಕಾಗದೆ ಹೋಗಿದ್ದೀನಿ. ಆಯ್ತು ತಾಯಿ, ಇನ್ ಮುಂದೆ ಇದು ನಿನ್ನ ಮನೆನೇ. ನಿಮ್ಗಿಷ್ಟ ಬಂದ ಹಾಗೆ ಮಾಡ್ಕೊ. ನಾನು ಖಂಡಿತ ಪ್ರಶ್ನೆ ಮಾಡೋದಿಲ್ಲ. ನಾನು ನನ್ನ ಮಗನ ಕರ್ಕೊಂಡು ನೆಮ್ಮದಿಯಾಗಿ ಎಲ್ಲಾದ್ರೂ ಹೊಟ್ಟೋಗ್ತೀನಿ. ಜೀವ ಉಳಿದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮಾಟ ಮಂತ್ರ ಮಾಡೋ ಸಾಹಸ ನಮಗ್ ಬೇಕಾಗಿಲ್ಲಪ್ಪ, ಖಂಡಿತ ಬೇಕಾಗಿಲ್ಲ. ನೀವೇ ಇರಿ ಈ ಮನೆಯಲ್ಲಿ, ಸಂತೋಷವಾಗಿರಿ. ನಾವೇ ಹೊಟ್ಟೋಗ್ತೀವಿ. ವೈಶಾಲಿ ಅವ್ರು ನಿಂತ್ಕೊಳ್ಳಿ. ವೈಶಾಲ್, ಏನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಏನೇನು ನಿರ್ಧಾರ ತಗೋಬೇಡಿ. ನೀವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೋಡ್ ಸತ್ಯ, ಇದು ಇವತ್ತು ನೆನೆ ಕತೆ ಅಲ್ಲ. ನೀವ್ ಇಲ್ಲಿಗೆ ಬಂದಾಗಿಂದ ಹೀಗೆ ನಡೀತಾ ಇದೆ. ಇದು ನಮ್ಮ ಮನೆ ಅಂತಾನೆ ನಮ್ಗೆ ಅನ್ನಿಸ್ತಾ ಇಲ್ಲ. ನಿಮಗ್ ಬೇಕಾದವ್ರು ಬರ್ತಾರೆ, ಬೇಕಾದವ್ರು ಹೋಗ್ತಾರೆ. ಅನ್ಭವಿಸ್ತಾ ಇರೋರು ನಾವು ಮಾತ್ರ. ಅಲ್ಲ ವೈಶಾಲಿ ಅವ್ರಿ, ಇದು ನಿಮ್ದು ಮನೆ, ನಾವು ಹೊರಗಿನವರು. ನಿಮಗೆ ಬೇಡವಾದವರು ಈ ಮನೆಗೆ ಬಂದ್ರೆ ಅವ್ರನ್ನ ಹೊರ ಹಾಕೋ ಶಕ್ತಿ ನಿಮಗಿದೆ. ನೀವೇ ಮನೆ ಬಿಟ್ಟು ಹೋದ್ರೆ? ಬೇಡಪ್ಪ, ಆ ಹಕ್ಕು ನಮಗ್ ಬೇಡ, ಅದ್ರ ಹಿಂದೆ ಬರೋ ಶಾಪನೂ ನಮಗ್ ಬೇಡ. ದಯವಿಟ್ಟು ನಮ್ ದಾರಿಗೆ ಅಡ್ಡ ಬರ್ಬೇಡ. ಬಲವಂತ ಮಾಡ್ತಿದ್ದೀನಿ ಅನ್ಕೊಂಡ್ರು ಪರವಾಗಿಲ್ಲ, ದಯವಿಟ್ಟು ಹೋಗ್ಬೇಡಿ. ಸತ್ಯ, ಈಗೇನು ಆ ಶ್ರೀನಿವಾಸ ಬಂದಿರೋದ್ರಿಂದ ತಾನೆ ತೊಂದರೆ ಆಗಿರೋದು. ನಾವೇನೋ ಅವ್ನ ಸನ್ಮಾನ ಮಾಡಿ ಕರೆದಿದ್ವಾ ಈ ಮನೆಗೆ ಬಾ ಅಂತ. ಅವತ್ತೇ ಬಿಟ್ಟಿದ್ರೆ ಅವ್ನ ಕೈಕಾಲು ಮುರಿದು ಮೂಲೆ ಕೂರಿಸಿದ್ದೆ. ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ. ಈಗ ಈ ಮನೇಲಿ ಬಿಟ್ಬಿಡ್ತೀನಾ?
ನೀನೇನೋ ಬಿಟ್ಬಿಡ್ತೀನ ಅಂತ ಹೇಳ್ತಾ ಇದ್ದೆ. ಆದ್ರೆ ಸಾವಿತ್ರಿ ಅವಳೆ ಅವ್ರ ಮಾವನ ಕರ್ಕೊಂಡು ಬಂದಿರೋದು. ಹೋಗಕ್ ಬಿಟ್ಬಿಡ್ತಾಳ? ಎಷ್ಟೇ ಆದ್ರೂ ಈ ಮನೆಯಲ್ಲಿ ಅವಳ ಮಾತೆ ತಾನೇ ನಡೆಯೋದು. ಪ್ರತಾಪ್ ಜೈಲಲ್ಲಿ ಇರ್ಬೇಕಾದ್ರೆ ಮಾವನ್ನ ಬಿಡಿಸ್ಕೊಂಡು ಬಂದ ಮೇಲೆನೆ ಪ್ರತಾಪನ್ ಕರ್ಕೊಂಡ್ ಬರ್ಬೇಕು ಅಂತ ಎಷ್ಟೆಲ್ಲ ಹಠ ಮಾಡಿದ್ದು. ನನ್ನ ಸನಿನ ಬಿಡಿಸ್ಕೊಂಡು ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅಷ್ಟೇ. ನೋಡ್ ಸತ್ಯ, ಈಗ ಸಾವಿತ್ರಿಗೆ ಹೇಗ್ ಬೇಕು ಹಾಗಿರ್ಲಿ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ಅವನ್ನೇ ಮನೆ ಬಿಟ್ಟು ಕಳ್ಸಿದ್ರಾಯ್ತು, ಬೇರೆ ಮಾತ್ಯಾಕೆ? ಯಾಕೆ ಅಂದ್ರೆ ಭಯ, ಜೀವ ಭಯ. ಈಗಾಗ್ಲೇ ಒಂದು ಸಾವನ್ನೇ ಮರೆಯೋದಕ್ಕಾಗ್ತಾ ಇಲ್ಲ. ಅವನೀಗ ಮತ್ತೆ ಬಂದಿದ್ದಾನೆ.